ಶ್ವಾಸಗುರು ಪಂಚಮಸಾಲಿ ಲಿಂಗಾಯತರ ಹರಿಹರ ಪೀಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ವಚನಾನಂದ ಸ್ವಾಮೀಜಿ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮೊದಲು ಇದು ಆರೋಪ ಆಗಿತ್ತು, ಕೇಸ್ ಆಗಿತ್ತು. ಈಗ ಪೊಲೀಸರು ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಚಾರ್ಜ್ ಶೀಟ್ ಪ್ರಕಾರ ವಚನಾನಂದ ಸ್ವಾಮೀಜಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದ ಆತ ಪುಟ್ಟ ಮಕ್ಕಳನ್ನ ಲೈಂಗಿಕವಾಗಿ ಬಳಸಿಕೊಳ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನ ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಬಹಳಷ್ಟು ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಅನಾಥ ಮಕ್ಕಳನ್ನು ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯಿತು ಅನ್ನೋದಾದರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನು ನಿಮ್ಮ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರಲಿ. ಉಮಾಪತಿಯವರು ನಾವು ಕರ್ಕೊಂಡು ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರ್ದು. ಆ ರೀತಿ ನಾವು ಮಾಡಿ ಅವರನ್ನು ಅವಮಾನಗೊಳಿಸೋದು ಬೇಡ ಅಂತೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಉಮಾಪತಿಯವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನು ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿರಲಿ. ಪೋಕ್ಸೋ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ವಚನಾನಂದ ಸ್ವಾಮೀಜಿ ವಿರುದ್ಧ 410 ಪುಟಗಳ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಒಟ್ಟು 4 ಸಂತ್ರಸ್ತ ಬಾಲಕರು. ಸಂತ್ರಸ್ತ ಬಾಲಕನ ತಾಯಿಯೊಬ್ಬರ ಹೇಳಿಕೆ, 63 ಸಾಕ್ಷಿ, 2022ರಿಂದ 2025ರವರೆಗೆ ಬಾಲಕರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯವನ್ನು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ. ಈ ದಾಖಲೆ ಪ್ರಕಾರ ಮಿಸ್ಟರ್ ವಚನಾನಂದ ಸ್ವಾಮೀಜಿ ಮಕ್ಕಳು ಸ್ಕೂಲಿಗೆ ಹೋಗೋ ಮೊದಲು ಮತ್ತು ಸ್ಕೂಲಿಂದ ಬಂದ ಮೇಲೆ ಮಸಾಜ್ ಮಾಡಬೇಕಿತ್ತಂತೆ. ಆ ಟೈಮಲ್ಲಿ ಸ್ವಾಮೀಜಿ ಮೈ ಮೇಲೆ ಒಂದೇ ಒಂದು ನೂಲಿನ ದಾರ ಕೂಡ ಇರ್ತಾ ಇರಲಿಲ್ವಂತೆ. ಅಂದರೆ ಫುಲ್ ಬೆತ್ತಲಾಗಿದ್ದ ಸ್ವಾಮೀಜಿಯನ್ನು ಕೈಕಾಲು ಒತ್ತಿ ಮಸಾಜ್ ಮಾಡಬೇಕಿತ್ತು. ಗದಗ್ನ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೇಸ್ ರಿಜಿಸ್ಟರ್ ಆಗಿತ್ತು. ಆಮೇಲೆ ಆ ಕೇಸ್ನ ಹರಿಹರ ಗ್ರಾಮಾಂತರ ಠಾಣೆಗೆ ಶಿಫ್ಟ್ ಮಾಡಲಾಯಿತು. ಸ್ವಾಮೀಜಿ ವಿಚಾರಣೆ ಎಲ್ಲಾನು ಅಲ್ಲೇ ನಡೀತು. ಸ್ಕೂಲಿಂದ ಬಂದ ಮೇಲೆ ಮಸಾಜ್ ಮಾಡಿಸಿಕೊಳ್ತಿದ್ದಷ್ಟೇ ಅಲ್ಲ, ಬಾಯಿಗೆ ಬಂದಂತೆ ಬೈತಾ ಇದ್ರಂತೆ. ಇದೆಲ್ಲಾನು ಚಾರ್ಜ್ ಶೀಟ್ನಲ್ಲಿದೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕೇಸ್ ವಾಪಸ್ ತೆಗೆಸೋಕೆ ಸ್ವಾಮೀಜಿ ಕಡೆಯವರು ಬೆದರಿಕೆ ಕೂಡ ಹಾಕಿದ್ರಂತೆ. ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆಗಬೇಕಲ್ವಾ ಅಂತಿರೇನೋ. ಆದರೆ ಕಥೆ ಏನಾಗಿದೆ ಅಂದರೆ, ಕೇಸ್ ಹಾಕೋಕ್ಕೂ ಮೊದಲೇ ಶ್ರೀ ವಚನಾನಂದ ಸ್ವಾಮೀಜಿಗಳು ಆಂಟಿಸಿಪೇಟರಿ ಬೇಲ್ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡಲಿ. ಈ ಹರಿಹರದಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಹರಪೀಠದ ಜಗದ್ಗುರುಗಳಾದಂಥ ವಚನಾನಂದ ಸ್ವಾಮಿಗಳು ಮತ್ತು ಸದರಿ ಮಠದ ಟ್ರಸ್ಟಿಗಳ ಮಧ್ಯೆ ವಿವಾದಗಳು ನಡೆದಂಥ ಸಂದರ್ಭದಲ್ಲಿ ವಚನಾನಂದ ಸ್ವಾಮಿಗಳ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗ್ತದೆ. ಈ ಒಂದು ಪೋಕ್ಸೋ ಪ್ರಕರಣ ಅವರ ವಿರುದ್ಧ ಷಡ್ಯಂತ್ರ ಮಾಡಿ ದಾಖಲು ಮಾಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಸ್ವಾಮೀಜಿಯವರಿಗೆ ಮತ್ತು ಸ್ವಾಮೀಜಿಯ ಕೆಲವು ಭಕ್ತರಿಗೆ ಮೊದಲೇ ಬಂದಿದ್ದರಿಂದ ನಾವು ದಾವಣಗೆರೆಯ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, ಅದು ದಿನಾಂಕ 2/5/26ರಂದು ಆದೇಶವಾಗಿ ಸ್ವಾಮೀಜಿಯವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿರುತ್ತದೆ. ಸ್ವಾಮೀಜಿ ವಿರುದ್ಧ ಆರೋಪ ಮಾಡಿದ್ದವರೆಲ್ಲ 16 ವರ್ಷದ ಬಾಲಕರು, ಬಾಲಕಿಯರಲ್ಲ. ಈ ದೌರ್ಜನ್ಯ ನಡೆದಿರೋದು 2022ರಿಂದ 2025ರ ಮಧ್ಯೆ ಬರೋಬ್ಬರಿ 3 ವರ್ಷ ಟಾರ್ಚರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ,
ಕಂಪ್ಲೇಂಟ್ ಕೊಟ್ಟಿರೋ ಹುಡುಗರಿಗೆ ಈಗ 16 ವರ್ಷ. ಅಂದರೆ ಇನ್ನೂ ಚಿಕ್ಕ ಚಿಕ್ಕ ಹುಡುಗರಾಗಿದ್ದಾಗ ವಚನಾನಂದ ಸ್ವಾಮೀಜಿ ದೌರ್ಜನ್ಯ ಮಾಡಿದ್ದಾರೆ ಅಂತಿದೆ ಪೊಲೀಸ್ ರಿಪೋರ್ಟ್. ಇದಕ್ಕೆ ಸ್ವಾಮೀಜಿಯವರ ರಕ್ತ, ಉಗುರು, ಕೂದಲಿನ ಸ್ಯಾಂಪಲ್ ಕೂಡ ತಗೊಂಡು ಪರೀಕ್ಷೆ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ದೂರು ಕೊಟ್ಟ ಬಾಲಕರಿಗೆ ಬೆದರಿಕೆ ಹಾಕಿದ್ದರ ಬಗ್ಗೆ ಆಡಿಯೋ ಸಾಕ್ಷಿ ಕೂಡ ಇದೆ. ಒಂದು ವಿಷಯ ಏನಂದರೆ, ಇದು ಫೈನಲ್ ಚಾರ್ಜ್ ಶೀಟ್ ಅಲ್ಲ. ಆರೋಪಿಗಳು ಅರೆಸ್ಟ್ ಆಗೋದ್ರಿಂದ ತಪ್ಪಿಸಿಕೊಳ್ಳಬಾರದು ಅನ್ನೋ ಮುಂಜಾಗ್ರತೆಗೆ ತಗೊಂಡಿರೋ ಸ್ಟೆಪ್ ಅಂತೆ. ಅಷ್ಟೇ ಅಲ್ಲ, FIR ಅನ್ನೇ ರದ್ದು ಮಾಡಿ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ತನಿಖೆ ನಿಂತು ಹೋಗುತ್ತೆ ಅಂತ ಈ ಕೆಲಸ ಮಾಡಿದ್ದಾರಂತೆ. ವಚನಾನಂದ ಸ್ವಾಮೀಜಿ ಜೊತೆ ಅಶೋಕ್ ಅಂತ ಅವರ ಸಹಚರನ ಹೆಸರೂ ಇದೆ. ವಚನಾನಂದ ಸ್ವಾಮೀಜಿ ಶ್ವಾಸಕುರು ಅಂತಾನೆ ಫೇಮಸ್. ಬೆಳಗಾವಿಯ ಅಥಣಿ ತಾಲೂಕಿನಲ್ಲಿ ಬರೋ ತನ್ವಶಿ ಅನ್ನೋದು ಇವರ ಹುಟ್ಟೂರು. 8ನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆ ತಗೊಂಡ್ರಂತೆ. ಮರುಳ ಶಂಕರ ಶಿವಯೋಗಿಗಳು ಅನ್ನೋರು ಇವರ ಗುರು. ಅಲ್ಲಿ ವಚನಾನಂದ ಸ್ವಾಮೀಜಿ ಯೋಗ, ಸಂಸ್ಕೃತ, ತತ್ವಶಾಸ್ತ್ರ ಎಲ್ಲವನ್ನೂ ಅಧ್ಯಯನ ಮಾಡ್ತಾರೆ. ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಯೋಗವನ್ನು ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತಾರೆ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದಲ್ಲಿ ಯಶಸ್ಸು ಕಾಣ್ತಾರೆ. 2009ರಲ್ಲಿ ವಾಪಸ್ ಬಂದು 2012ರಲ್ಲಿ ಶ್ವಾಸ ಅನ್ನೋ ಯೋಗ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಅಂದಹಾಗೆ ಇವರಿಗೆ ಈಗ 42 ವರ್ಷ ವಯಸ್ಸು. ಚಿಕ್ಕ ವಯಸ್ಸಿನಲ್ಲೇ ಎಲ್ಲವನ್ನೂ ಸಾಧನೆ ಮಾಡಿದ ವಚನಾನಂದ ಸ್ವಾಮೀಜಿ ಅವರನ್ನು ಫೇಮಸ್ ಮಾಡೋದು TV9. 2009ರಲ್ಲಿ TV9 ನ್ಯೂಸ್ ಚಾನಲ್ನಲ್ಲಿ ಯೋಗ ಅನ್ನೋ ಮಾರ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಇಡೀ ಕರ್ನಾಟಕಕ್ಕೆ ವಚನಾನಂದ ಸ್ವಾಮೀಜಿ ಅನ್ನೋ ಒಬ್ಬರು ಯೋಗ ಪ್ರವೀಣ ಇದ್ದಾರೆ ಅನ್ನೋದು ಗೊತ್ತಾಗೋದು ಹಾಗೆ. ಕ್ರೆಡಿಟ್ ಗೋಸ್ ಟು TV9. ಅದಾದಮೇಲೆ ಯೋಗ ಗುರು ಮತ್ತೆ ಫೇಮಸ್ ಆಗೋದು 2015ರಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಜೂನ್ 21ನೇ ತಾರೀಕನ್ನು ಯೋಗ ದಿನ ಅಂತ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಿದ್ರಲ್ಲ, ಆಗ ಕರ್ನಾಟಕದಲ್ಲೂ ಯೋಗ ದಿನ ಸೆಲೆಬ್ರೇಷನ್ ನಡೆಯುತ್ತೆ. ಕರ್ನಾಟಕದಲ್ಲಿ ಆಗ CM ಆಗಿದ್ದವರು ಸಿದ್ದರಾಮಯ್ಯ. ಈ ಶ್ವಾಸಗುರು ವಚನಾನಂದ ಸ್ವಾಮೀಜಿ ಅವರನ್ನೇ ಬ್ರಾಂಡ್ ಅಂಬಾಸಿಡರ್ ಅಂತ ಗುರುತಿಸಿದ್ರು. ಯಾವಾಗ ವಚನಾನಂದ ಸ್ವಾಮೀಜಿ ಅವರು ಶಿಲ್ಪಾ ಶೆಟ್ಟಿ ಜೊತೆ ಯೋಗ ಮಾಡಿದ್ರೋ ವರ್ಲ್ಡ್ ಫೇಮಸ್ ಆಗೋದ್ರು. ಅದಾದಮೇಲೆ ಯೋಗ ಗುರು ವಚನಾನಂದ ಸ್ವಾಮೀಜಿಗಳು ಕಾರ್ಪೊರೇಟ್ ಆಗ್ತಾ ಹೋದ್ರು. ಮಂತ್ರಿಗಳು, MLAಗಳು, ಬಿಸ್ನೆಸ್ ಮ್ಯಾನ್ಸ್, ಲಾಯರ್, ಜಡ್ಜ್ಗಳು, ಸಿನಿಮಾ ನಟ ನಟಿಯರಿಗೆಲ್ಲ ಯೋಗ ಹೇಳ್ಕೊಡೋಕೆ ಶುರು ಮಾಡಿದ್ರು. ಕೆಲವು ಆಸ್ಪತ್ರೆಗಳು ವಚನಾನಂದ ಸ್ವಾಮೀಜಿ ಜೊತೆ ಹಾರ್ಟ್ ಸಮಸ್ಯೆ, ಅಂಗವೈಕಲ್ಯ, ಮಾನಸಿಕ ಕಾಯಿಲೆಗೆ ಯೋಗದ ಚಿಕಿತ್ಸೆ ನೀಡೋದ್ರ ಬಗ್ಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಂಡ್ವು. ಟಿವಿಗಳಲ್ಲಿ ಪ್ರತಿದಿನ ಬೆಳಗ್ಗೆ ಬಂದು ದಿನಕ್ಕೊಂದು ಯೋಗಾಸನ ಮಾಡಿ ಯೋಗ ಪಾಠ ಮಾಡ್ತಿದ್ದ ಸ್ವಾಮೀಜಿ ಫುಲ್ ಫೇಮಸ್ ಆಗಿಬಿಟ್ರು. ಇಂಡಿಯಾದಲ್ಲಿ ಎಲ್ಲೇ ಯೋಗ ನಡೆಯಲಿ ವಚನಾನಂದ ಸ್ವಾಮೀಜಿ ಇರಲೇಬೇಕು ಅನ್ನೋ ಹಾಗಾಯಿತು. ವಿಶ್ವಸಂಸ್ಥೆಯ ಕಾರ್ಯಕ್ರಮಗಳಲ್ಲೂ ವಚನಾನಂದ ಸ್ವಾಮೀಜಿ ಯೋಗದ ಶೋ ಕೊಟ್ಟಿದ್ದಾರೆ. ಹೀಗಿದ್ದ ಸ್ವಾಮೀಜಿಗಳಿಗೆ ತಾವು ಲಿಂಗಾಯತರು, ಅದರಲ್ಲೂ ಪಂಚಮಸಾಲಿ ಲಿಂಗಾಯತರು ಅನ್ನೋದು ನೆನಪಾಗುತ್ತೆ. ಆಗ ಹರಿಹರ ದಾವಣಗೆರೆಯಲ್ಲಿರೋ ವೀರಶೈವ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಪೀಠಾಧಿಪತಿಯಾಗಿ ಆಯ್ಕೆ ಆಗ್ತಾರೆ. ಇದಾಗೋದು 2018ರಲ್ಲಿ. ವೀಕ್ಷಕರೇ, 2009ರಲ್ಲಿ TV ಶೋ ಕೊಡ್ತಾ ಇದ್ದ ಸ್ವಾಮೀಜಿ ಲೈಫ್ ಚೇಂಜ್ ಆಗೋದು 2015ರಲ್ಲಿ ಶಿಲ್ಪಾ ಶೆಟ್ಟಿ ಯೋಗ ಮಾಡಿದ ನಂತರ. ಅದಾದ 3 ವರ್ಷಗಳಲ್ಲಿ ಒಂದು ಮಠಕ್ಕೆ ಸ್ವಾಮೀಜಿ ಆಗ್ತಾರೆ. ವಿಚಿತ್ರ ಏನು ಗೊತ್ತಾ, ಅದುವರೆಗೆ ಅವರು ವೀರಶೈವ ಸಂಪ್ರದಾಯದ ಪ್ರಕಾರ ದೀಕ್ಷೆ ಕೂಡ ತಗೊಂಡಿರೋದಿಲ್ಲ. ಮಠಕ್ಕೆ ಸ್ವಾಮೀಜಿ ಮಾಡೋಕ್ಕೆ ಮೊದಲು ಅವರಿಗೆ ದೀಕ್ಷೆ ಕೊಟ್ಟು ಸ್ವಾಮೀಜಿ ಮಾಡ್ಕೊಳ್ತಾರೆ ಪಂಚಮಸಾಲಿ ಲಿಂಗಾಯತರು. ಆಕ್ಚುಲಿ ವಚನಾನಂದ ಸ್ವಾಮೀಜಿ ಅವರ ವರ್ತನೆ, ಮಾತಿನ ಶೈಲಿ ಚೇಂಜ್ ಆಗಿದ್ದೆ ಆಮೇಲೆ. ಯಡಿಯೂರಪ್ಪ CM ಆಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಲ್ಲಿ ಮುರುಗೇಶ್ ನಿರಾಣಿ ಅವರನ್ನು ಕ್ಯಾಬಿನೆಟ್ಗೆ ತಗೋಬೇಕು ಅಂತ ಆರ್ಡರ್ ಮಾಡಿಬಿಡ್ತಾರೆ ವಚನಾನಂದ ಸ್ವಾಮೀಜಿ. ಅಷ್ಟೇ ಅಲ್ಲ, ಇಲ್ಲ ಅಂದರೆ ಪಂಚಮಸಾಲಿಗಳು ನಿಮ್ಮನ್ನು ಕೈ ಬಿಡ್ತಾರೆ ಅಂತ ಬೆದರಿಕೆನೂ ಹಾಕ್ತಾರೆ. ಆಗ ರೊಚ್ಚಿಗೆ ಹೇಳ್ತಾರೆ ಯಡಿಯೂರಪ್ಪ. ಆದರೆ ಮಠ ಸ್ವಾಮಿಗಳ ಬಗ್ಗೆ ಗೌರವ ಇಟ್ಕೊಂಡಿರೋ ಯಡಿಯೂರಪ್ಪ ಸ್ವಾಮೀಜಿಗಳಾದವರು ಪದ ಬಳಕೆ ಮಾಡುವಾಗ ಎಚ್ಚರಿಕೆ ಇಟ್ಕೊಂಡಿರಬೇಕು, ಬೆದರಿಕೆಗೆಲ್ಲ ಬಗ್ಗೋಕ್ ಆಗಲ್ಲ ಅಂತ ಹೇಳ್ತಾರೆ. ನಿಮಗೆ ಸಹಾಯ ಮಾಡಿದ್ದಾನೆ, ನಿಮ್ಮ ಬೆನ್ನಿಂದ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾನೆ. ಅವನ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲ ಅವನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ಹೀಗಿದ್ದ ವಚನಾನಂದ ಸ್ವಾಮೀಜಿ ಆಮೇಲೆ
ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಿಸಬೇಕು ಅನ್ನೋ ಕಾಂಗ್ರೆಸ್ಸಿನವರ ಹೋರಾಟಕ್ಕೆ ಕೈ ಜೋಡಿಸ್ತಾರೆ. ಅಲ್ಲಿ ಕಾಂಗ್ರೆಸ್ಸಿನವರಿಗೆ ಹತ್ರ ಆಗ್ತಾರೆ. ಅದಾದ ಮೇಲೆ ಲಿಂಗಾಯತರೇ ಬೇರೆ, ವೀರಶೈವರೇ ಬೇರೆ, ಲಿಂಗಾಯತರು ಹಿಂದೂಗಳೇ ಅಲ್ಲ, ಅವರದ್ದು ಪ್ರತ್ಯೇಕ ಧರ್ಮ ಅಂತ ನಡೆಯುತ್ತಿದ್ದ ಹೋರಾಟಕ್ಕೆ ಉಲ್ಟಾ ಹೊಡಿತಾರೆ. ವೀರಶೈವರು ಲಿಂಗಾಯತರು ಒಂದೇ, ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತಾರೆ. ಅದೇನಾಯ್ತೋ ಏನೋ, ಅಲ್ಲಿಯವರೆಗೂ ಕೂಲ್ ಆಗಿದ್ದ, ನಾರ್ಮಲ್ ಆಗಿದ್ದ ಸ್ವಾಮೀಜಿ ಅವರ ಲೈಫ್ ಚೇಂಜ್ ಆಗುತ್ತೆ. ಅವರ ವಿರುದ್ಧ ಒಂದೊಂದೇ ಕೇಸ್ ಆಚೆ ಬರ್ತಾ ಹೋಗುತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಇಂಥವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳೋ ಮೂಲಕ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ. ಅಷ್ಟು ಹೊತ್ತಿಗೆ ಹರಿಹರದ ಪೀಠದಲ್ಲಿ ನಡೀಬಾರದ್ದೆಲ್ಲ ನಡೀತಾ ಇದೆ, ಮಠಕ್ಕೆ ಭಕ್ತರು ಕೊಟ್ಟ ಹಣವನ್ನೆಲ್ಲ ಮಜಾ ಮಾಡ್ತಿದ್ದಾರೆ, ಲೆಕ್ಕ ಕೂಡ ಕೊಡ್ತಿಲ್ಲ ಅನ್ನೋ ಆರೋಪ ಬರುತ್ತೆ. ಅದೇ ಟೈಮಲ್ಲಿ ಸ್ವಾಮೀಜಿಯವರನ್ನು ಮಠದಿಂದಾನೇ ಆಚೆ ಹಾಕ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಮಠದಿಂದ ಆಚೆ ಹೋಗೋ ಸ್ವಾಮೀಜಿ ಅವರಿಗೆ ಆಚೆ ಬರ್ತಿದ್ದಂತೆಯೇ ಲೈಂಗಿಕ ಕಿರುಕುಳದ ದೂರು ರಿಜಿಸ್ಟರ್ ಆಗುತ್ತೆ. ಅದಾಗೋದು ಮೇ ತಿಂಗಳಲ್ಲಿ. ಮೇ 5ನೇ ತಾರೀಕು ಬಂದ ದೂರಿಗೆ ಜಸ್ಟ್ 2 ತಿಂಗಳಲ್ಲಿ ತನಿಖೆ ಮಾಡಿ, ವಿಚಾರಣೆ ಮಾಡಿ, ಸಾಕ್ಷಿ ಸಂಗ್ರಹ ಮಾಡಿ, ಪರೀಕ್ಷೆ ಮಾಡಿ, ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿದ್ದಾರೆ ಹರಿಹರ ಪೊಲೀಸರು. ಜಸ್ಟ್ ಇಮ್ಯಾಜಿನ್, ಸ್ವಾಮೀಜಿಗಿನ್ನೂ 42 ವರ್ಷ. ಈ 42 ವರ್ಷದಲ್ಲಿ ಝೀರೋದಿಂದ ಹೀರೋ ಆದ, ಜಗದ್ವಿಖ್ಯಾತಿ, ಹಣ, ಆಸ್ತಿ, ವೈಭೋಗ, ಪವರ್ ಎಲ್ಲವನ್ನು ನೋಡಿದ ಸ್ವಾಮೀಜಿ ಯಾವಾಗ ಅರೆಸ್ಟ್ ಆಗಬಹುದು ಗೊತ್ತಿಲ್ಲ.